ನಾನು ಅದೇನು ಗಮನಿಸಲಿಲ್ಲ. ನಾನು ಜನರಲ್ ಆಗಿ ನಾನು ಯಾವ ಪ್ರೆಸ್ ಮೀಟ್ನ ಯಾವುದೇ ನನ್ನ ವಿರುದ್ಧ ಬರೋ ಒಪಿನಿಯನ್ನ ನಾನು ನೋಡಲ್ಲ. ನನ್ನ ನೇಚರ್ ಅದು. ನಾನು ಜನರಲ್ ಆಗಿ ಓದ್ತೀನಿ ಅಷ್ಟೇ, ನಾನು ಅದನ್ನು ನೋಡಿಲ್ಲ. ಬಟ್ ಅದ್ರ ಬಗ್ಗೆ ನನಗೆ ಐಡಿಯಾನೂ ಇಲ್ಲ. ಬಟ್ ನನಗೆ ತುಂಬ ಜನ ಮುಖಂಡರು ಫೋನ್ ಮಾಡಿ ಅಣ್ಣ ಏನೋ ತಂದೆಯ ಆತ್ಮಹತ್ಯೆ ಬಗ್ಗೆ ಮಾತಾಡಿದ್ರು ಅಂತ ಕೇಳಿದ್ರು. ಬಟ್ ಆದ್ರೂ ಇರಲಿ, ನಾನು ಸಂಸದರಿಗೆ ಹೇಳ್ತೀನಿ, ನನಗೆ ಸಂಸದರ ತಂದೆಯವರಾದಂಥ ಕೇಶವಣ್ಣವ್ರ ಬಗ್ಗೆ ಭಾಳ ಗೌರವ ಇದೆ. ಅವ್ರ ತಾಯಿಯವರಾದ ಶಾಂತಮ್ಮನವರು ನನಗೆ ತಾಯಿ ಸಮಾನ. ನಾನು ಚುನಾವಣೆಗೆ ಮುಂಚೆನೂ ಹೇಳಿದ್ದೆ, ಶಾಂತಮ್ಮನವ್ರ ಹೆಸರಲ್ಲಿ ಕಾರ್ಡಿಯೋ ಕೇರ್ ಅಂತ ಓಪನ್ ಮಾಡ್ತೀನಿ ಅಂತ. ಖಂಡಿತವಾಗೂ ಮಾಡ್ತೀನಿ. ಸಂಸದರಿಗೆ ಇನ್ವಿಟೇಷನ್ ಕೊಡ್ತೀನಿ. ಸಂಸದರೇ, ನಿಮ್ಮ ತಾಯಿ ತಂದೆಯನ್ನು ನಾನು ಅಷ್ಟು ಗೌರವ ಕಾಣುವಾಗ ನನ್ನ ತಂದೆ ತಾಯಿ ಬಗ್ಗೆ ತಾವು ತಮ್ಮ ಬೆಂಬಲಿಗರಿಗೆ ಸ್ಕ್ರಿಪ್ಟ್ ಬರೆಸಿ ಆ ಥರ ಮಾತಾಡೋದು ಒಳ್ಳೇದಲ್ಲ. ನೀವು ನಾನು ಫೈಟ್ ಮಾಡೋಣ, ನಿಮಗೆ ತಾಕತ್ತಿದೆ ಫೇಸ್ ಮಾಡೋಕ್ಕೆ, ನನಗೂ ತಾಕತ್ತಿದೆ ಫೇಸ್ ಮಾಡೋಕ್ಕೆ. ಪಾಪ ಬೆಂಬಲಿಗರಿಗೆ ಅವ್ರು ಯಾವಾಗ ಯಾರ ಕಡೆ ಇರ್ತಾರೋ ಗೊತ್ತಿಲ್ಲ. ಅಲ್ಲಿ ಮಾತಾಡಿದವರೆಲ್ಲ ಅಭದ್ರತೆ ಎಲ್ಲ ಮಾತಾಡ್ತಾರಂತೆ ನನಗೆ ಹೇಳಿದ್ದು. ಯಾಕೆಂದ್ರೆ 2 ದಿನ ಹಿಂದೆವರೆಗೂ ಟಚ್ಚಲ್ಲಿದ್ದು ಈ ಕಡೆ ಬರೆಯಕ್ಕೆ ರೆಡಿ ಆದವ್ರು ಏನೋ ಬಾಬಾ ಅವ್ರ ಹಣೆ ಬರಹ ಕುಲಾಯಿಸಿದೆ. ಒಳ್ಳೇದಾಗ್ಲಿ ಅಷ್ಟೇ ಸರ್. ಕೋವಿಡ್ ಮಧ್ಯಂತರ ವರದಿ ಅದು ನಾನು ಮಾತಾಡಿದ್ರೆ ಗೌಪ್ಯತೆ ಕಾಪಾಡಕ್ಕಾಗಲ್ಲ. ನಮ್ಮ ಆಕ್ಷನ್ಸ್ನ ಗಮನಿಸಿ ಅಷ್ಟೇ. ಬಟ್ ಒಂದಂತೂ ಸೀರಿಯಸ್ ಆಗಂತೂ ನಮ್ಮ CM ಸಾಹೇಬ್ರು DCM ಸಾಹೇಬ್ರು ತಗೊಂಡಿದ್ದಾರೆ. ಅದ್ರ ಅಂತ ಹೇಳಿದ್ರೆ ಸುಮ್ಮನೆ ಎದುರಾಳಿಗಳು ಅದನ್ನ ಅಲರ್ಟ್ ಆಗ್ತಾರೆ. ಕೆಲವರು ಹೇಳಿದ್ರು ಸಂಸದರ ತಂದೆಯವರ ವಿರುದ್ಧ ತಾವು ಮಾಡಿದ ಮಾತನ್ನ ವಾಪಸ್ ಏನೂ ಮಾತಾಡಿಲ್ಲ, ನಾನು ವಾಪಸ್ ಪಡೆಯೋದು ಇಲ್ಲ. ಅದು ಗ್ರಾಂಥಿಕ ಭಾಷೆಯಲ್ಲಿ, ಹಳ್ಳಿ ಭಾಷೆಯಲ್ಲಿ ನಾವು ಮಾತಾಡ್ತೀವಿ ಅಲ್ವಾ. ನಾನು ಅದೇನು ಗಮನಿಸಲಿಲ್ಲ. ನಾನು ಜನರಲ್ ಆಗಿ ನಾನು ಯಾವ ಪ್ರೆಸ್ ಮೀಟ್ನ ಯಾವುದೇ ನನ್ನ ವಿರುದ್ಧ ಬರೋ ಒಪಿನಿಯನ್ನ ನಾನು ನೋಡಲ್ಲ. ನನ್ನ ನೇಚರ್ ಅದು. ನಾನು ಜನರಲ್ ಆಗಿ ಓದ್ತೀನಿ ಅಷ್ಟೇ, ನಾನು ಅದನ್ನು ನೋಡಿಲ್ಲ. ಬಟ್ ಅದ್ರ ಬಗ್ಗೆ ನನಗೆ ಐಡಿಯಾನೂ ಇಲ್ಲ. ಬಟ್ ನನಗೆ ತುಂಬ ಜನ ಮುಖಂಡರು ಫೋನ್ ಮಾಡಿ ಅಣ್ಣ ಏನೋ ತಂದೆಯ ಆತ್ಮಹತ್ಯೆ ಬಗ್ಗೆ ಮಾತಾಡಿದ್ರು ಅಂತ ಕೇಳಿದ್ರು. ಬಟ್ ಆದ್ರೂ ಇರಲಿ, ನಾನು ಸಂಸದರಿಗೆ ಹೇಳ್ತೀನಿ, ನನಗೆ ಸಂಸದರ ತಂದೆಯವರಾದಂಥ ಕೇಶವಣ್ಣವ್ರ ಬಗ್ಗೆ ಭಾಳ ಗೌರವ ಇದೆ. ಅವ್ರ ತಾಯಿಯವರಾದ ಶಾಂತಮ್ಮನವರು ನನಗೆ ತಾಯಿ ಸಮಾನ. ನಾನು ಚುನಾವಣೆಗೆ ಮುಂಚೆನೂ ಹೇಳಿದ್ದೆ, ಶಾಂತಮ್ಮನವ್ರ ಹೆಸರಲ್ಲಿ ಕಾರ್ಡಿಯೋ ಕೇರ್ ಅಂತ ಓಪನ್ ಮಾಡ್ತೀನಿ ಅಂತ. ಖಂಡಿತವಾಗೂ ಮಾಡ್ತೀನಿ. ಸಂಸದರಿಗೆ ಇನ್ವಿಟೇಷನ್ ಕೊಡ್ತೀನಿ. ಸಂಸದರೇ, ನಿಮ್ಮ ತಾಯಿ ತಂದೆಯನ್ನು ನಾನು ಅಷ್ಟು ಗೌರವ ಕಾಣುವಾಗ ನನ್ನ ತಂದೆ ತಾಯಿ ಬಗ್ಗೆ ತಾವು ತಮ್ಮ ಬೆಂಬಲಿಗರಿಗೆ ಸ್ಕ್ರಿಪ್ಟ್ ಬರೆಸಿ ಆ ಥರ ಮಾತಾಡೋದು ಒಳ್ಳೇದಲ್ಲ. ನೀವು ನಾನು ಫೈಟ್ ಮಾಡೋಣ, ನಿಮಗೆ ತಾಕತ್ತಿದೆ ಫೇಸ್ ಮಾಡೋಕ್ಕೆ, ನನಗೂ ತಾಕತ್ತಿದೆ ಫೇಸ್ ಮಾಡೋಕ್ಕೆ. ಪಾಪ ಬೆಂಬಲಿಗರಿಗೆ ಅವ್ರು ಯಾವಾಗ ಯಾರ ಕಡೆ ಇರ್ತಾರೋ ಗೊತ್ತಿಲ್ಲ. ಅಲ್ಲಿ ಮಾತಾಡಿದವರೆಲ್ಲ ಅಭದ್ರತೆ ಎಲ್ಲ ಮಾತಾಡ್ತಾರಂತೆ ನನಗೆ ಹೇಳಿದ್ದು. ಯಾಕೆಂದ್ರೆ 2 ದಿನ ಹಿಂದೆವರೆಗೂ ಟಚ್ಚಲ್ಲಿದ್ದು ಈ ಕಡೆ ಬರೆಯಕ್ಕೆ ರೆಡಿ ಆದವ್ರು ಏನೋ ಬಾಬಾ ಅವ್ರ ಹಣೆ ಬರಹ ಕುಲಾಯಿಸಿದೆ. ಒಳ್ಳೇದಾಗ್ಲಿ ಅಷ್ಟೇ ಸರ್. ಕೋವಿಡ್ ಮಧ್ಯಂತರ ವರದಿ ಅದು ನಾನು ಮಾತಾಡಿದ್ರೆ ಗೌಪ್ಯತೆ ಕಾಪಾಡಕ್ಕಾಗಲ್ಲ. ನಮ್ಮ ಆಕ್ಷನ್ಸ್ನ ಗಮನಿಸಿ ಅಷ್ಟೇ. ಬಟ್ ಒಂದಂತೂ ಸೀರಿಯಸ್ ಆಗಂತೂ ನಮ್ಮ CM ಸಾಹೇಬ್ರು DCM ಸಾಹೇಬ್ರು ತಗೊಂಡಿದ್ದಾರೆ. ಅದ್ರ ಅಂತ ಹೇಳಿದ್ರೆ ಸುಮ್ಮನೆ ಎದುರಾಳಿಗಳು ಅದನ್ನ ಅಲರ್ಟ್ ಆಗ್ತಾರೆ. ಕೆಲವರು ಹೇಳಿದ್ರು ಸಂಸದರ ತಂದೆಯವರ ವಿರುದ್ಧ ತಾವು ಮಾಡಿದ ಮಾತನ್ನ ವಾಪಸ್ ಏನೂ ಮಾತಾಡಿಲ್ಲ, ನಾನು ವಾಪಸ್ ಪಡೆಯೋದು ಇಲ್ಲ. ಅದು ಗ್ರಾಂಥಿಕ ಭಾಷೆಯಲ್ಲಿ, ಹಳ್ಳಿ ಭಾಷೆಯಲ್ಲಿ ನಾವು ಮಾತಾಡ್ತೀವಿ ಅಲ್ವಾ.